ಸುಮ್ಮಿರೋ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ವಿಚಿತ್ರ ಸಮಸ್ಯೆ ಬಗ್ಗೆ ಮಾತಾಡಕತ್ತೀನಿ ನೋಡ್ರಿ. ನಾನು ಆ್ಯಕ್ಚುಲಿ ಸುಮ್ಮಿರುವ ನನ್ನ 23 ವರ್ಷ ಸರ್ವೀಸ್ ನಂದು. ಒಂದು ದೊಡ್ಡ ಶಾಲೆ ಒಳಗೆ 1ರಿಂದ 7ನೇ ಶಾಲೆ ಒಳಗೆ ಮಾತ್ರ ಒಂದು ಸರಿ ನಾನು 1 ವರ್ಷ ನಡಿಕಲಿ ತೊಗೊಂಡಿದ್ದೆ. ನಾನು 1, 2, 3 ತೊಗೊಂಡಿದ್ದೆ. ಅಲ್ಲೇ 1, 2, 3 ಕ್ಲಾಸು ಲಿಮಿಟ್ ಮಕ್ಕಳಿದ್ದು ತೊಗೊಂಡಿದ್ದೆ ನಾನು. ಈಗ ಇಲ್ಲಿ ನೋಡ್ರಿ, ಇಷ್ಟು ಇವರು 1, 2, 3 ಇದು ಸರಿ. ಇಲ್ಲಿ ಒಂದು ನಿಮಿಷ ಸರಿ. ಇಷ್ಟು ಸಣ್ಣ ಕೋಳಿ ನನಗೆ ಅದು ಏನೂ ಸಮಸ್ಯೆ ಬಂದಿಲ್ಲ ರೀ ನನಗೆ. ಅವಾಗ ಏನೋ ಕಾರ್ಡ್ ಇರ್ತಿದ್ದು, ಅಕ್ಷರ ಜ್ಞಾನ ಮಾಡಿಸ್ತಿದ್ರು. ಈಗ 10 ವರ್ಷದ ಹಿಂದಿನ ಮಾತು ಹೇಳತ್ತೀನಿ ನಾನು. ಅಕ್ಷರ ಇರ್ತಿದ್ದು, ಕಾರ್ಡ್ ಇರ್ತಿದ್ದು. ಆನೆ, ಜವಮ, ಬನ ಇವನ್ನೆಲ್ಲ ಓದಿಸ್ತಿದ್ವಿ, ಬರೆಸ್ತಿದ್ವಿ. ಆಯಿತು. ಈಗ ಏನಾಗೈತಂದ್ರೆ ಒಂದನೇ ತೋರ ಪುಸ್ತಕ ತೊಗೊಂಬ. ಕನ್ನಡ 1ನೇ ತೋರ ಪುಸ್ತಕ ಕೊಡಿ. 1ನೇ ತೋರ ಕನ್ನಡ ಪುಸ್ತಕ, 2ನೇ ತೋರ ಕನ್ನಡ ಪುಸ್ತಕ, 3ನೇ ತೋರ ಕನ್ನಡ ಪುಸ್ತಕ, 1ನೇ ತೋರು ಇಂಗ್ಲೀಷ್ ಪುಸ್ತಕ, ಕನ್ನಡ ಇಂಗ್ಲೀಷ್ ಇಷ್ಟು ಕೊಡ್ರಿ. 3 ಪಟ್ನ ಕೊಡಬೇಕು. ಕೊಡ್ತೀರಾ? ಇದು ಎಷ್ಟನೇತ್ತದ್ದು? 3ನೇ ಬ್ಯಾಡ ತಡಿ. ಹೋಗು, ನೀ ಬಾರವಾ, ಇಲ್ಲಿ ಬಾ, ಹಿಡಿ. ಸರಿ, ಇಷ್ಟಿಡಿ. ಹೇಳ್ರಿ ನೋಡ್ರಿ, ಇದು 1ನೇ ತರಗತಿ ನೋಡ್ರಿ ಪುಸ್ತಕ. ಇದು ಸಮಸ್ಯೆ ಒಂದು ನಾನು ಇದನ್ನ ಹೇಳತ್ತೀನಿ. ನಾನು ಸಮಸ್ಯೆ ಏನಾಗ್ತೈತೆ ಅನ್ನೋದು ನಲಿಕಲಿ ಶಿಕ್ಷಕರಿಗೆ ಅನ್ನೋದು ಹೇಳಾಕಂತೀನಿ. ಇದು ಇಷ್ಟಿಡಿವಾ, ಇಷ್ಟಿಡಿಯೋ. 1ನೇ ತಿಳಿದ್ಯಾ? ಪೇಜ್ ಹೊಳಸು. ಸರಿ, ಪೇಜ್ ನೋಡ್ರಿ. 1ನೇ ತರಗತಿಗೆ ಏನು ಬಂದೈತ್ರಿ? ಆಲ್ರೆಡಿ ಅಭ್ಯಾಸ ಬಂದುಬಿಟ್ಟೈತಿ ರೀ. ಪದ್ಯ ಬಂದುಬಿಟ್ಟೈತಿ. ಪದ್ಯ ಈಗಿದು ಜೂನ್ ತಿಂಗಳ, ಹೌದ್ರಾ? ನೋಡ್ರಿ, ಪ್ರಶ್ನೆ ಉತ್ತರ, ಪಾಠ ಬರಲಿ, ಎಲ್ಲ ಬರಲಿ. ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಅಷ್ಟಕ್ಕೂ ನಾನು ಬಂದಂಥ ಈ ಶಾಲೆ ಬ್ಯಾಕ್ವರ್ಡ್ ಏರಿಯಾ, ದಾಸರಹಟ್ಟಿ ಅಂತೇಳಿ ಬ್ಯಾಕ್ವರ್ಡ್ ಏರಿಯಾ ಇದು. ಇವ್ರಿಗೆ ತೆಲುಗು ಮಾತು ಬರ್ತಾವೆ, ಕನ್ನಡ ಅಂತೂ ಹೊಟ್ಟೆ ಬರಲ್ಲ. ಇವರು ಕನ್ನಡ ಕಲಿಬೇಕಂದ್ರೆ 5 ವರ್ಷ ಹಿಡಿತೈತಿ ಅಂತ ಹೇಳ್ತಾರೆ ನಮ್ಮ ಹೆಡ್ ಮಾಸ್ಟ್ರು. ನಾವು ಹೇಳಿದ್ದು ಅವ್ರಿಗೆ ತಿಳಿಯಂಗಿಲ್ಲ, ಅವ್ರು ಹೇಳಿದ್ದು ನಮಗೆ ತಿಳಿಯಂಗಿಲ್ಲ. ಅದಿರಲಿ. ಈಗ ಇದೊಂದು ಶಾಲೆ ಅಂತಲ್ಲ, ಎಲ್ಲ ಶಾಲೆಗೂ ಹೇಳ್ತೀನಿ ನಾನು. ಎಲ್ಲ ಶಾಲೆ ಶಿಕ್ಷಕರಿಗೂ ಹೇಳ್ತೀನಿ, ಅನ್ವಯ ಆಗುತ್ತೆ. 1ನೇ ತರಗತಿಗೆ ಅವರು ರಟೈಕ ಕಲಿಬೇಕು, ಕಲಿಬೇಕು, ಕಂಬಳಿ ಕಲಿಬೇಕು, ಜವಮಬನ ಕಲಿಬೇಕು, ರಗಸದ ಕಲಿಬೇಕು. ಈ ಪಾಠ ಹೆಂಗೆ ಓದಿಸೋದು ಅವ್ರಿಗೆ? ಅಕ್ಷರ ಕಲಿತ ಮೇಲೆ ಪಾಠ ಕಲಿಬೇಕಲ್ಲ. ನಾನೇನಂತೀನಿ ಅಂತಂದ್ರೆ, ರಟೈಕ ಕಗನ ಬಳ್ಳಿ ಕಲಿಯಾಕ 3 ವರ್ಷ ಬೇಕು ಅವ್ರಿಗೆ. ಅದರ ನಂತರ ಪಾಠಕ್ಕೆ ಹೋಗೋಣ ನಾವು. ಈಗ ನಾನು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿನಿ. ನನ್ನ ಅರ್ಥ ಎಲ್ಲ ಶಿಕ್ಷಕರು ಇಕ್ಕಟ್ಟಿಗೆ ಸಿಕ್ಕಾಕೊಂಡಾರ ಅಂತ ಅನಿಸುತ್ತೆ. ಪಾಠ ಓದಿಸುನೋ, ಅಭ್ಯಾಸ ಹೇಳೋನು, ರಟೈಕ ಕಲಿಸುನೋ, ಬಳ್ಳಿ ಕಲಿಸುನೋ, ಏನು ಮಾಡೋನು? ಆಮೇಲೆ 3 ಕ್ಲಾಸ್ 1ನೇತೆಯವರಿಗೆ ಇದು 1ನೇ ಪುಸ್ತಕ. ಇದು 1ನೇ ಪುಸ್ತಕ. 1ನೇತಕ್ಕನ ಪಾಠ ಚಲೋ ಅದು ಆಲ್ರೆಡಿ. 2ನೇತವ್ರಿಗೆ ಇನ್ನೂ ರಗಸದ ಬರಲ್ಲ. 3ನೇತವ್ರಿಗೆ ರಗಸದ ಬರಲ್ಲ, ಕಕ್ಕಂಬಳ್ಳಿ ಬರಲ್ಲ. ಯಾಕಂದ್ರೆ ಇದು ಬಿಡ್ರಿ, ಇದು ಬ್ಯಾಕ್ವರ್ಡ್ ಏರಿಯಾ. ಇದು ಏನಪ್ಪ ಅಂತಂದ್ರೆ ನಮ್ಮ ತೆಲುಗು ಮಕ್ಕಳು. ಆದ್ರೆ ನಾ ಕನ್ನಡ ಮಕ್ಕಳಿಗೆ ಬರಲ್ಲ. ಯಾಕಂದ್ರೆ ಅವರು ರಟೈಕ ಅಂಗನವಾಡಿಯಿಂದ ಸೀದಾ ಅವ್ರು ಏನು ಮಾಡ್ತಾರೆ, ನಮಗೆ ಸರ್ಕಾರಿ ಶಾಲೆಗೆ ಬರ್ಬೇಕಂದ್ರೆ ಓನ್ಲಿ ಉಂಡಿ ತಿಂದು ಬಂದಿರ್ತಾರೆ. ಅವರು ಉಂಡಿ ತಿಂದು ಮಕ್ಕೊಂಡು ಎದ್ದು ಬಂದಿರ್ತಾರೆ ಅವ್ರು ನಮ್ಮ ಸಣ್ಣ ಶಾಲೆಗೆ 1ನೇತಕ್ಕೆ ಅಡ್ಮಿಷನ್ ಮಾಡ್ಸಕ್ಕೆ. ಅವ್ರು ಬಂದಾರನ್ನ ಪಾಠ ಒಂದು, ಇದು ನಮ್ಮ ಮನೆ, ಇದು ನಮ್ಮ ಹೊಲ ಅಂತೇಳಿ ಪಾಠ ಓದೋಕ್ಕಾಗುತ್ತಾ? ದಯವಿಟ್ಟು ನನ್ನ ಥರನ ಎಲ್ಲರಿಗೂ ಸಮಸ್ಯೆ ಆಗಿತ್ತು, ನನಗೊಬ್ಬಾಕಿಗೆ ಆಗಿತ್ತು. ಹೆಂಗೆ ಪರಿಹರಿಸೋದು, ಹೆಂಗೆ ಮಾಡೋದು? ಹಂಗಾರೆ ಅವ್ರಿಗೆ ಪಾಠ ಹೇಳ್ಕೊತ ಕುಂತ್ರೆ ಅಕ್ಷರ ಜ್ಞಾನ ಆಗಲ್ಲ. ಅಕ್ಷರ ಜ್ಞಾನ ಮಾಡಿಸಿದ್ರೆ ಪಾಠ ಆಗಲ್ಲ. ಹೆಂಗೆ ಮಾಡೋದು? ದಯವಿಟ್ಟು ನನಗೆ ಯಾರಾದರೂ ತಿಳಿದವರು ಸಹಾಯ ಮಾಡಬೇಕು. ನನ್ನ ಥರನ ಎಲ್ಲರೂ ನಲಿಕಲಿ ಶಿಕ್ಷಕರು ಅಥವಾ 1ನೇ, 2ನೇ, 3ನೇ ಕ್ಲಾಸಿನ ಶಿಕ್ಷಕರು. ನಾನು ಹೇಳಿದ್ನಲ್ಲ, 23 ವರ್ಷ ಸರ್ವೀಸ್ನಲ್ಲಿ ನಾನು ಒಂದು ಸರಿ 1 ವರ್ಷ ಮಾತ್ರ ನಲಿಕಲಿ ತೊಗೊಂಡಿದ್ದು. ನಾನು ನಾನು ತೊಗೊಂಡೇ ಇಲ್ಲ ನಲಿಕಲಿ. 1ನೇ, 2ನೇ, 3ನೇ ತೊಗೊಂಡಿಲ್ಲ ನಾನು. ಎಲ್ಲ ದೊಡ್ಡ ಕ್ಲಾಸ್ ತೊಗೊಂಡೀನಿ. ಆದರೆ ಈ ಸರಿ ನನಗೆ ಇಲ್ಲಿ ಶಿಕ್ಷಕರು ಇಲ್ಲಿ ನೋಡ್ರಿ. ಆಮೇಲೆ ಈ ಶಾಲೆಯೊಳಗೆ ಇನ್ನೊಂದು ಸಮಸ್ಯೆ ಏನಪ್ಪ ಆಯ್ತು? ಸಮಸ್ಯೆ ಏನೈತೆ ನೋಡ್ರಿ. ಈ ಶಾಲೆಯೊಳಗೆ 1ರಿಂದ 6ನೇವರೆಗೂ ಈ ವರ್ಷ 6ನೇನೋ ಮಾಡ್ಯಾರಂತ ಸರ್. ನಾವು ಬರೋಕ್ಕಿಂತ ಮೊದಲು ಒಬ್ಬರು HM 3 ಮಂದಿ ಅತಿಥಿ ಶಿಕ್ಷಕರಿದ್ರು ಅಂತ ಹೇಳಿದರು. ಬೇರೆ ಮಾಹಿತಿಯಿಂದ ಇಲ್ಲಿದ್ದಂಥ ಅತಿಥಿ ಶಿಕ್ಷಕರ ಹೇಳಿದರು. ಸುಮ್ಮನೆ
ಹೇಳಿದ ಮೇಲೆ ಈಗ ನಾನು ಬಂದೆ. ನಾನು ಬಂದ ಮೇಲೆ ನಾನೊಬ್ಬರು, ನಮ್ಮ ಹೆಡ್ ಮಾಸ್ಟ್ರು ಒಬ್ಬರು, ಇಬ್ಬರಾದ್ವಿ. ಅತಿಥಿ ಶಿಕ್ಷಕರು ಒಬ್ಬರಾದರು. ಇನ್ನೊಂದು ಸೀಟ್ ಎಲ್ಲೈತಿ? 1 ತಿಂಗಳು ಕಳೆಯಾಕೆ ಬಂತು, ಅದ್ರ ಸುದ್ದಿಲ್ಲ. ಆಲ್ರೆಡಿ ಪುಸ್ತಕ ಬಂದು ಆಮೇಲೆ ಇದ್ದೊಬ್ಬರು ಅತಿಥಿ ಶಿಕ್ಷಕರು ಹೆಡ್ ಮಾಸ್ಟ್ರು, ಅವರು 4-5-2 ಕ್ಲಾಸ್ ತೊಗೊಂಡು ಕುಂತು ಬಿಡ್ತಾರಂತವ್ರು ಅಲ್ಲಿ. ಅದು ಆಫೀಸ್ ರೂಮ್ನ್ಯಾಗ ಅವರಿಗೆ ಕ್ಲಾಸೂ ಇಲ್ಲ, ಕೋಲಿನೂ ಇಲ್ಲ. ಅಲ್ಲೇ ಇಬ್ಬರು ಅವರು ಅಂದ್ರೆ ಒಬ್ಬರು 4-5 ಅಂತ ತೊಗೊಳೋರು ಅವ್ರದ್ದು ಆಗಲಿ. ಈಗ ನಾವು ಹೆಂಗೆ ಮಾಡೋಣ? ಇಷ್ಟು ಮೂರು ಕ್ಲಾಸಿನ ಮಕ್ಕಳು, ಅವ್ರಿಗೆ ಮಾತು ತಿಳಿಯಲ್ಲ, ಅಕ್ಷರಜ್ಞಾನ ಹೇಳಬೇಕು. ಸೆಕೆಂಡ್ಗೆ ಒಬ್ಬೊಬ್ರು ತುಳುಗು ಮಾಡ್ತಾರೆ, ಸೆಕೆಂಡ್ಗೆ ಒಬ್ಬರು ಅಳ್ತಾರೆ, ಸೆಕೆಂಡ್ಗೆ ಒಬ್ಬರು ಅಪ್ಪ ಅಮ್ಮನ ಕರ್ಕೊಂಬರ್ತಾರೆ. ಏನು ಬಂದು ಬಾವ್ಯಾಗ ಬಿದ್ದೀನೋ, ಏನು ಹೊಳ್ಯಾಗ ಬಿದ್ದೀನೋ, ಏನು ನನಗೆ ವಿಚಿತ್ರ ಸಮಸ್ಯೆ ಕಾಡ್ತಾ ಇದೆ. ದಯವಿಟ್ಟು ನನಗೆ ಯಾರಾದರೂ ನನಗೆ ಸಲಹೆ ಕೊಡಬೇಕು. ನನ್ನ ಥರ ಸಮಸ್ಯೆ ಎದುರಿಸೋರು ನನಗೆ ಏನರ ಒಂದು ದಾರಿ ಕೊಡಬೇಕಂತ ನನ್ನದೊಂದು ಕಳಕಳಿಯ ವಿನಂತಿ ನೋಡ್ರಿ. ಧನ್ಯವಾದಗಳು.